ಮದ್ಯ ಸೇವಿಸಿ 22 ಜನರ ಬಲಿ. ರಾಸಾಯನಿಕ ನೀಡಿದ್ದ ಅಪ್ಪ ಮಗ ಅರೆಸ್ಟ್. 440 ಕಡೆ ದಾಳಿ, 333 ಬಂಧನ, 84 ಲಕ್ಷದ ಮಾಲು ವಶ. ಸುದ್ದಿಗಾರ ಈಗ ನಿಮ್ಮ ಕೇಬಲ್ ನೆಟ್ವರ್ಕ್ನಲ್ಲಿ. ಕಳೆದ ಕೆಲ ದಿನಗಳಿಂದ ಮಹಾರಾಷ್ಟ್ರದ ಪುಣೆಯ ಪಿಂಪ್ರಿ ಚಿಂಚ್ವಾಡಾದಲ್ಲಿ ನಕಲಿ ಮದ್ಯ ಸೇವನೆಯಿಂದಾಗಿ ಸುಮಾರು 22 ಜನ ಮೃತಪಟ್ಟ ಘಟನೆ ನಡೆದಿತ್ತು. ಈಗ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮದ್ಯ ತಯಾರಿಕೆಗೆ ರಾಸಾಯನಿಕವನ್ನು ನೀಡಿದ ಇಬ್ಬರನ್ನ ಸಿಐಡಿ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ ಆರೋಪಿಗಳನ್ನ ಅರುಣ್ ಜಗದಂಬಾ ಚೌಬೆ ಮತ್ತು ಅವರ ಪುತ್ರ ಅಭಿಷೇಕ್ ಅರುಣ್ ಚೌಬೆ ಅಂತ ಗುರುತಿಸಲಾಗಿದೆ. ಬಂಧಿತ ಆರೋಪಿಗಳು ಮದ್ಯ ವಿಷಪೂರಿತವಾಗಲು ಕಾರಣವಾದ ರಾಸಾಯನಿಕಗಳನ್ನು ಒದಗಿಸಿದ ಹಿನ್ನೆಲೆ ಬಂಧನ ನಡೆದಿದ್ದು, ಪಿಂಪ್ರಿ ನ್ಯಾಯಾಲಯ 4 ದಿನಗಳ ಸಿಐಡಿ ಕಸ್ಟಡಿಯನ್ನು ವಿಧಿಸಿದ್ದು, ಪೊಲೀಸರು ವಿಚಾರಣೆ ಮುಂದುವರೆಸಿದ್ದಾರೆ. ನಕಲಿ ಮದ್ಯ ಸೇವನೆಯಿಂದ 22 ಜನ ಮರಣ ಹೊಂದಿದ ತರುವಾಯ ಮಹಾರಾಷ್ಟ್ರ ಸರ್ಕಾರ ಈ ಪ್ರಕರಣದ ಜವಾಬ್ದಾರಿಯನ್ನು ಸಿಐಡಿಗೆ ವಹಿಸಿದೆ ಹಾಗೂ ರಾಜ್ಯದಲ್ಲಿ ತಯಾರಾಗುತ್ತಿರುವ ನಕಲಿ ಮದ್ಯ ತಯಾರಕ ಜಾಲವನ್ನು ಭೇದಿಸುವಂತೆ ಸೂಚನೆ ನೀಡಿದೆ. ಇದರ ಹಿನ್ನೆಲೆ ಈ ನಕಲಿ ಮದ್ಯ ತಯಾರಕರ ಕಿಂಗ್ ಪಿನ್ ಎಂದು ಗುರುತಿಸಲಾಗಿರುವ ಯೋಗೇಶ್ ವಾಂಕೆಡೆ ಎಂಬಾತನನ್ನ ಸಿಐಡಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹಾಗೆಯೇ ಅಬಕಾರಿ ಇಲಾಖೆ ಅಧಿಕಾರಿಗಳು ರಾಜ್ಯದ ಸುಮಾರು 440 ಸ್ಥಳಗಳಲ್ಲಿ ದಾಳಿ ಮಾಡಿ ಸುಮಾರು 333 ಅಕ್ರಮ ಮದ್ಯ ತಯಾರಕರನ್ನ ಬಂಧಿಸಿರುವುದಾಗಿ ತಿಳಿದು ಬಂದಿದೆ. ಅಬಕಾರಿ ಇಲಾಖೆ ನಡೆಸಿದ ದಾಳಿಯಲ್ಲಿ ಸುಮಾರು 1.61 ಲಕ್ಷ ಲೀಟರ್ ಹಾನಿಕಾರಕ ರಾಸಾಯನಿಕವನ್ನು ವಶಕ್ಕೆ ಪಡೆಯಲಾಗಿದೆ. ಅಂತೆಯೇ ಈ ರಾಸಾಯನಿಕಕ್ಕೆ ಬಳಸಿ ತಯಾರಿಸಲಾದ 9686 ಲೀಟರ್ ನಕಲಿ ಮದ್ಯವನ್ನ ಸಹ ಜಪ್ತಿ ಮಾಡಲಾಗಿದೆ. ಇದರ ಒಟ್ಟು ಮೌಲ್ಯ ಸುಮಾರು 83.24 ಲಕ್ಷ ಅಂತ ಹೇಳಲಾಗ್ತಾ ಇದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.